ಇನ್ನು A14 ಪ್ರದೋಷ್ ದರ್ಶನ್ಗೆ ಕಂಟಕವಾಗ್ತಾ ಇದ್ದಾರೆ. ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಿದ್ದಂಗೆನೇ ಈ ಟ್ರೋಲ್ ಶುರುವಾಯಿತು. ಕೆಲವರು ಪರವಾಗಿ ಕೆಲವರು ವಿರುದ್ಧವಾಗಿ ಪ್ರದೋಷ್ ಫೋಟೋ ಹಾಕೋದು, ಕೆಟ್ಟದಾಗಿ ಬರೆಯೋದು, ಇನ್ನು ಕೆಲವರು ಅವ್ರನ್ನ ಸಪೋರ್ಟ್ ಮಾಡೋದು. ತೋರಿಸ್ತಾ ಇದ್ದೀವಿ ನೋಡಿ. ಇನ್ನು ಕೆಲವರು ಏನು ಅಂತಂದರೆ ಇಲ್ಲ ಇವನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಕ್ಕೆ ಬಂದ ಅಂತ ಕೆಲವರು ಪರವಾಗಿ ಮಾತಾಡಿದ್ದಾರೆ. ಸತ್ಯವನ್ನು ಬಹಳ ದಿನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬದುಕೋ ಆಸೆ ಇದೆ. ಹೀಗಾಗಿ ಏನು ಅಂದರೆ ಸತ್ಯ ಯಾವಾಗಲೂ ಕಹಿ. ಪ್ರಾಯಶ್ಚಿತ್ತಕ್ಕೋಸ್ಕರ ಪ್ರದೋಷ್ ಒಳ್ಳೆ ನಿರ್ಧಾರ ಮಾಡಿದ್ದಾನೆ. ಇದರಲ್ಲಿ ತಪ್ಪೇನು ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಿದ್ದಾರೆ. ಪ್ರಜ್ವಲ್, ಏನು ನಡೀತಾ ಇದೆ? A14 ಪ್ರದೋಷ್ ಯಾವಾಗ ತಿರುಗಿ ಬೀಳ್ತಾನೆ ಅಂತ ಗೊತ್ತಾಗ್ತಿದ್ದಂಗೆ ಈಗ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಬರೀ ಇದೇನೇ, ಕೆಲವರು ಪರವಾಗಿ ಕೆಲವರು ವಿರುದ್ಧವಾಗಿ ನಡೀತಾ ಇದೆ. ಏನಂತೀರಿ? ರಂಗನಾಥ್, ಈ ಪ್ರಕರಣ ನಡೆದ ಸಮಯದಿಂದಲೂ ಇದು ಪಬ್ಲಿಕ್ ಡೊಮೈನ್ನಲ್ಲಿದೆ. ಸಾರ್ವಜನಿಕರ ಚರ್ಚೆಗೆ ಈ ಪ್ರಕರಣದಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಡೆವಲಪ್ಮೆಂಟ್ಗಳು ಸಾರ್ವಜನಿಕರ ಚರ್ಚೆಗೆ ಗ್ರಾಸವಾಗ್ತವೆ. ನೇರವಾಗಿ ಸಾರ್ವಜನಿಕರು ಅವರವರ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ತಾರೆ, ಅದು ಸಾಮಾಜಿಕ ಜಾಲತಾಣದ ಮೂಲಕ. ಈಗಲೂ ಅಷ್ಟೇ ಪ್ರದೋಷ್ ಯಾವಾಗ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನು ಹಾಕಿದ, ಅದರಲ್ಲಿ ಪ್ರಾಸಿಕ್ಯೂಷನ್ ಯಾವಾಗ ಒಪ್ಕೊಳ್ಳುತ್ತೋ ಆಗಲೂ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ಸಾರ್ವಜನಿಕರಿಂದ ಬರ್ತಾನೆ ಇದ್ದಾವೆ. ಏನಂತಂದ್ರೆ, ಒಂದು ಕಡೆ ಪ್ರದೋಷ್ ಅವನ ಜೀವನ, ಅವನ ಕುಟುಂಬ, ಅವನ ಫ್ಯಾಮಿಲಿಗೋಸ್ಕರ ಅವನು ಪಾತ್ರ ಏನಿದೆ ಮತ್ತು ಅವನಿಗೆ ತಿಳಿದಿರುವಂಥ ಸತ್ಯ ಏನಿದೆ ಅದನ್ನು ಹೇಳಿ ಹೊರಬರುವಂಥ ಪ್ರಯತ್ನ ಮಾಡಿದ್ದು ಸರಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಜನರು ಪ್ರದೋಷಿನ ನಿರ್ಧಾರವನ್ನ ಬೆಂಬಲಿಸುವ ರೀತಿಯಲ್ಲಿ ಮಾತನಾಡ್ತಾರೆ. ಮತ್ತೆ ಇನ್ನೊಂದಷ್ಟು ಜನ ವ್ಯಕ್ತಿಗಳೇನಿದ್ದಾರೆ, ಸಾರ್ವಜನಿಕರು ಏನಿದ್ದಾರೆ, ಅವ್ರುಗಳು ಏನು ಮಾತಾಡ್ತಾರೆ ಅಂತಂದ್ರೆ, ಒಬ್ಬ ಸ್ನೇಹಿತ ಎಷ್ಟೇ ನಂಬಿಕೆಯಿಂದ ಇದ್ರು ಆ ಸ್ನೇಹಿತನ ಕತ್ಕುಯ್ದ, ನಮಕ್ ಹರಾಮಿದ್ದಾನೆ ಅನ್ನೋ ರೀತಿಯಲ್ಲಿ ಪ್ರದೋಷಿನ ವಿರುದ್ಧವಾಗಿಯೂ ಸಹಿತ ಮಾತಾಡ್ತಾರೆ. ಬಟ್ ಇದೆಲ್ಲದೂ ಕೂಡ ಪಬ್ಲಿಕ್ ಡೊಮೈನ್ ಅಲ್ಲಿ ಇರೋ ಕಾರಣದಿಂದಲೇ ಈ ಪ್ರಕರಣದಲ್ಲಿ ನಡೆಯುವಂಥ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳು ಸಹಿತ ಇಷ್ಟು ದೊಡ್ಡ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾಗ್ತವೆ. ಆದರೆ ಇದು ಯಾವುದು ಕೂಡ ನ್ಯಾಯಾಲಯದ ಒಳಗಡೆಗೆ ಲೆಕ್ಕಕ್ಕೆ ಬರೋದಿಲ್ಲ. ನ್ಯಾಯಾಲಯದ ಒಳಗಡೆ ಇದುವರೆಗೆ ನಡೆದಿರೋ ಆರ್ಗ್ಯುಮೆಂಟ್ ಅನ್ನ ನೋಡೋ ಪ್ರಕಾರ ಪ್ರಾಸಿಕ್ಯೂಷನ್ ಈಗಾಗಲೇ ಪ್ರದೋಷನ ಮಾಫಿ ಸಾಕ್ಷಿಯಾಗಿ ಅಂಗೀಕರಿಸಲಿಕ್ಕೆ ಅಂದ್ರೆ ಒಪ್ಕೊಳ್ಳಿಕ್ಕೆ ಅವರು ತೀರ್ಮಾನವನ್ನ ಮಾಡಿದ್ದಾರೆ. ಈಗಾಗಲೇ ಅದನ್ನ ಮಾಡೋ ಹಾಗಿಲ್ಲ, ಅದನ್ನ ನಮ್ಮ ವಾದವನ್ನು ಕೇಳಬೇಕು ಅಂತೇಳಿ ದರ್ಶನ್ ಹಾಗೂ ಉಳಿದ ಆರೋಪಿಗಳ ಪರ ವಕೀಲರು ಸಲ್ಲಿಸಿದಂತ ಅಪ್ಲಿಕೇಶನ್ ಅನ್ನು ಸಹಿತ, ಅಂದ್ರೆ ಅವರ ಒಂದು ವಾದ ಏನಿತ್ತು ಅದನ್ನ ಆಲಿಸಬೇಕನ್ನೋದು ಒಂದು ಅಪ್ಲಿಕೇಶನ್ ಏನಿತ್ತು ಅದನ್ನು ಕೂಡ ಈಗಾಗಲೇ ನ್ಯಾಯಾಲಯ ರಿಜೆಕ್ಟ್ ಮಾಡಿದೆ. ಈಗ ಪ್ರದೋಷನ ಮಾಫಿ ಸಾಕ್ಷಿಯಾಗಿ ಅಂಗೀಕರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ಅಂತಿಮವಾದಂಥ ತೀರ್ಪನ್ನ ನ್ಯಾಯಾಲಯ ಕೊಡೋದು ಬಾಕಿ ಇದೆ. ಈ ನ್ಯಾಯಾಲಯ ಈ ತೀರ್ಪನ್ನ ಕೊಡೋದು ಬಾಕಿ ಇದ್ದಂಥ ಸಂದರ್ಭದಲ್ಲಿ ಈ ಪಬ್ಲಿಕ್ ಡೊಮೈನ್ ಅಲ್ಲಿ ಈ ರೀತಿಯಾದಂಥ ಚರ್ಚೆಗಳು ನಡೀತಾ ಇದ್ದಾವೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.